ಕಬಾಬ್ ಪ್ರಿಯರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ಚಪ್ಪರಿಸಿ ತಿನ್ನುವ ಕಬಾಬ್ನಲ್ಲಿ ಕೆಮಿಕಲ್ ಕಲರ್ ಮಿಕ್ಸ್ ಆಗ್ತಾ ಇದೆ. ಇದನ್ನ ತಿಂದ್ರೆ ಕ್ಯಾನ್ಸರ್ ಅಟ್ಯಾಕ್ ಮಾಡೋದು ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ನ ಮೂಲಕ ಹೋಟೆಲ್ ಮಾಲೀಕರ ಕಳ್ಳಾಟ ಬಯಲು ಮಾಡಿದೆ. ಕಬಾಬ್ ತಿನ್ನೋರ ಕಣ್ಣು ತೆರೆಸಿದೆ. ಕದ್ದು ಮುಚ್ಚಿ ಹಾಕ್ತಾರೆ ಕಲರ್ ಕಬಾಬ್ ಬಲು ಡೇಂಜರ್. ಜನರ ಜೀವದ ಜೊತೆ ಹೋಟೆಲ್ ಮಾಲೀಕರ ಚೆಲ್ಲಾಟ. ನಿಮ್ಮ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಸ್ಟಿಂಗ್ ಆಪರೇಷನ್. ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ ಹಾವಳಿ ಹೆಚ್ಚಾಗಿದ್ದು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಫುಡ್ ಪ್ರಿಯರನ್ನ ಆಕರ್ಷಿಸಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ಗಾಳಿಗೆ ತೂರಿ ಹಸಿರು, ಕೆಂಪು, ಹಳದಿ ಬಣ್ಣವನ್ನ ಬಳಸಲಾಗ್ತಿದೆ. ರಾಜಾಜಿನಗರದ ಶಿವನಗರದಲ್ಲಿ ಕೆಮಿಕಲ್ ಕಬಾಬ್. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ ಎಕ್ಸ್ಪೋಸ್. ರಾಜಾಜಿನಗರದ ಶಿವನಗರದಲ್ಲಿರುವ ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಕೆಮಿಕಲ್ ಬಳಸಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಸ್ಟಾರ್ ಬಿರಿಯಾನಿ ರೆಸ್ಟೋರೆಂಟ್ನಲ್ಲೂ ಡೇಂಜರ್ ಕಬಾಬ್. ರಾಜಾಜಿನಗರದ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲೂ ಕಬಾಬ್ಗೆ ನಿಷೇಧಿತ ಕೆಮಿಕಲ್ ಬಳಸಲಾಗಿದೆ. ಕಳಪೆ ಎಣ್ಣೆಯಲ್ಲಿ ಕಬಾಬ್ ಕರಿಯುತ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ಬಿಗ್ ರಿಯಾಲಿಟಿ ಚೆಕ್ ಮಾಡಿದೆ. ನಿಮಗೆ ನೇರವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ರಾಜಾಜಿನಗರದ 6th ಬ್ಲಾಕಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನು ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಕಲರ್ ಆಗಿರುವಂತಹ ಕಬಾಬ್ಗಳಿದ್ದಾವೆ ಅಂತಂದರೆ ಗ್ರೀನ್ ಕಲರ್ ಕಬಾಬ್ಗಳು, ಮತ್ತೆ ರೆಡ್ ಕಲರ್ ಕಬಾಬ್ಗಳು, ಯೆಲ್ಲೋ ಕಲರ್ ಕಬಾಬ್ಗಳು, ಡಿಸೈನ್ ಆಗಿರುವಂತಹ ಆಹಾರದಲ್ಲಿ ಕಲರ್ಗಳ ಒಂದು ಆಹಾರವನ್ನು ಬಳಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕೆಮಿಕಲ್ ಮಿಶ್ರಿತ ಕಬಾಬ್ ಸೇವಿಸಿದ್ರೆ ರಕ್ತ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಕ್ತಹೀನತೆ, ರಕ್ತದ ಒತ್ತಡ ಉಂಟಾಗಬಹುದು. ಬೋನ್ ಮ್ಯಾರೋ ಸಪ್ರೆಷನ್ ಆಗುವ ಸಾಧ್ಯತೆ ಕೂಡ ಇದೆ. ಲುಕೆಮೇನಿಯಾ, ರಕ್ತದ ಕಣಗಳಲ್ಲಿ ವೇರಿಯೇಷನ್ ಆಗಿ ಥೈರಾಯ್ಡ್, ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಸಂರಕ್ಷಣಾ ಇಲಾಖೆ ಎಚ್ಚೆತ್ತಿದ್ದು ಹೋಟೆಲ್ಗಳ ಮೇಲೆ ದಾಳಿ ಮಾಡಿದೆ. ಆಹಾರಕ್ಕೆ ಬಳಸುತ್ತಿದ್ದ ಡೇಂಜರಸ್ ಕೆಮಿಕಲ್ ಅನ್ನು ಸೀಸ್ ಮಾಡಿದೆ. ಆಗ ಮಾಲೀಕರು ಸತ್ಯ ಒಪ್ಪಿಕೊಂಡಿದ್ದಾರೆ. ಕಲರ್ ಮಾಡೋದ್ರಿಂದ ನಿಮಗೇನು ಲಾಭ ಇದೆ? ಕಲರ್ ಮಾಡಿಲ್ಲ, ನಾನು ಮಾಡ್ತೀನಿ, ಮೊದಲು ಸ್ವಲ್ಪ ಜಾಸ್ತಿ ಇಲ್ಲ. ಅಲ್ಲ, ಸ್ವಲ್ಪನೇ ಯಾಕೆ ಮಾಡಬೇಕು? ಅದರಿಂದ ನಿಮಗೇನು ಲಾಭ ಇದೆ? ಒಂದು ರೀಸನ್ ಇರಬೇಕಲ್ಲ. ಕಲರ್ ಟಿಕ್ಕಾ ಅದು ಹೆಸರು ಬರ್ತಲ್ಲ, ಗ್ರೀನ್ ಟಿಕ್ಕಾ, ಮಲೈ ಟಿಕ್ಕಾ, ಆ ಥರ ಫಿಶ್ ಕಬಾಬ್ ಬೋನ್ಲೆಸ್ ಬರ್ತದೆ, ಆ ಥರ ಅದಕ್ಕೆ ಸ್ವಲ್ಪ ಹಾಕ್ತಾರೆ. ನೋಡಿದ್ರಲ್ವಾ, ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮೂಲಕ ಕಬಾಬ್ಗೆ ನಿಷೇಧಿತ ಕಲರ್ ಬೆರೆಸೋ ಜಾಲವನ್ನ ಬಯಲು ಮಾಡಿದೆ. ಇನ್ಮುಂದಾದ್ರೂ ನಾನ್ ವೆಜ್ ಪ್ರಿಯರು ಕಲರ್ ಕಬಾಬ್ ಅನ್ನ ಬಾಯಿ ಚಪ್ಪರಿಸಿ ತಿನ್ನೋ ಮುನ್ನ ಎಚ್ಚರವಾಗಿರಿ. ರೇಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಬಾಬ್ ಪ್ರಿಯರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ಚಪ್ಪರಿಸಿ ತಿನ್ನುವ ಕಬಾಬ್ನಲ್ಲಿ ಕೆಮಿಕಲ್ ಕಲರ್ ಮಿಕ್ಸ್ ಆಗ್ತಾ ಇದೆ. ಇದನ್ನ ತಿಂದ್ರೆ ಕ್ಯಾನ್ಸರ್ ಅಟ್ಯಾಕ್ ಮಾಡೋದು ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ನ ಮೂಲಕ ಹೋಟೆಲ್ ಮಾಲೀಕರ ಕಳ್ಳಾಟ ಬಯಲು ಮಾಡಿದೆ. ಕಬಾಬ್ ತಿನ್ನೋರ ಕಣ್ಣು ತೆರೆಸಿದೆ. ಕದ್ದು ಮುಚ್ಚಿ ಹಾಕ್ತಾರೆ ಕಲರ್ ಕಬಾಬ್ ಬಲು ಡೇಂಜರ್. ಜನರ ಜೀವದ ಜೊತೆ ಹೋಟೆಲ್ ಮಾಲೀಕರ ಚೆಲ್ಲಾಟ.
ನಿಮ್ಮ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಸ್ಟಿಂಗ್ ಆಪರೇಷನ್. ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ ಹಾವಳಿ ಹೆಚ್ಚಾಗಿದ್ದು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಫುಡ್ ಪ್ರಿಯರನ್ನ ಆಕರ್ಷಿಸಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ಗಾಳಿಗೆ ತೂರಿ ಹಸಿರು, ಕೆಂಪು, ಹಳದಿ ಬಣ್ಣವನ್ನ ಬಳಸಲಾಗ್ತಿದೆ. ರಾಜಾಜಿನಗರದ ಶಿವನಗರದಲ್ಲಿ ಕೆಮಿಕಲ್ ಕಬಾಬ್. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ ಎಕ್ಸ್ಪೋಸ್. ರಾಜಾಜಿನಗರದ ಶಿವನಗರದಲ್ಲಿರುವ ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಕೆಮಿಕಲ್ ಬಳಸಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಸ್ಟಾರ್ ಬಿರಿಯಾನಿ ರೆಸ್ಟೋರೆಂಟ್ನಲ್ಲೂ ಡೇಂಜರ್ ಕಬಾಬ್. ರಾಜಾಜಿನಗರದ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲೂ ಕಬಾಬ್ಗೆ ನಿಷೇಧಿತ ಕೆಮಿಕಲ್ ಬಳಸಲಾಗಿದೆ. ಕಳಪೆ ಎಣ್ಣೆಯಲ್ಲಿ ಕಬಾಬ್ ಕರಿಯುತ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ಬಿಗ್ ರಿಯಾಲಿಟಿ ಚೆಕ್ ಮಾಡಿದೆ. ನಿಮಗೆ ನೇರವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ರಾಜಾಜಿನಗರದ 6th ಬ್ಲಾಕಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನು ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಕಲರ್ ಆಗಿರುವಂತಹ ಕಬಾಬ್ಗಳಿದ್ದಾವೆ ಅಂತಂದರೆ ಗ್ರೀನ್ ಕಲರ್ ಕಬಾಬ್ಗಳು, ಮತ್ತೆ ರೆಡ್ ಕಲರ್ ಕಬಾಬ್ಗಳು, ಯೆಲ್ಲೋ ಕಲರ್ ಕಬಾಬ್ಗಳು, ಡಿಸೈನ್ ಆಗಿರುವಂತಹ ಆಹಾರದಲ್ಲಿ ಕಲರ್ಗಳ ಒಂದು ಆಹಾರವನ್ನು ಬಳಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕೆಮಿಕಲ್ ಮಿಶ್ರಿತ ಕಬಾಬ್ ಸೇವಿಸಿದ್ರೆ ರಕ್ತ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಕ್ತಹೀನತೆ, ರಕ್ತದ ಒತ್ತಡ ಉಂಟಾಗಬಹುದು. ಬೋನ್ ಮ್ಯಾರೋ ಸಪ್ರೆಷನ್ ಆಗುವ ಸಾಧ್ಯತೆ ಕೂಡ ಇದೆ. ಲುಕೆಮೇನಿಯಾ, ರಕ್ತದ ಕಣಗಳಲ್ಲಿ ವೇರಿಯೇಷನ್ ಆಗಿ ಥೈರಾಯ್ಡ್, ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಸಂರಕ್ಷಣಾ ಇಲಾಖೆ ಎಚ್ಚೆತ್ತಿದ್ದು ಹೋಟೆಲ್ಗಳ ಮೇಲೆ ದಾಳಿ ಮಾಡಿದೆ. ಆಹಾರಕ್ಕೆ ಬಳಸುತ್ತಿದ್ದ ಡೇಂಜರಸ್ ಕೆಮಿಕಲ್ ಅನ್ನು ಸೀಸ್ ಮಾಡಿದೆ. ಆಗ ಮಾಲೀಕರು ಸತ್ಯ ಒಪ್ಪಿಕೊಂಡಿದ್ದಾರೆ. ಕಲರ್ ಮಾಡೋದ್ರಿಂದ ನಿಮಗೇನು ಲಾಭ ಇದೆ? ಕಲರ್ ಮಾಡಿಲ್ಲ, ನಾನು ಮಾಡ್ತೀನಿ, ಮೊದಲು ಸ್ವಲ್ಪ ಜಾಸ್ತಿ ಇಲ್ಲ. ಅಲ್ಲ, ಸ್ವಲ್ಪನೇ ಯಾಕೆ ಮಾಡಬೇಕು? ಅದರಿಂದ ನಿಮಗೆ ಏನು ಲಾಭ ಇದೆ? ಒಂದು ರೀಸನ್ ಇರಬೇಕಲ್ಲ. ಗ್ರೀನ್ ಟಿಕಾ ಅದು ಹೆಸರು ಬರ್ತಲ್ಲ, ಗ್ರೀನ್ ಟಿಕಾ, ಮಲೈ ಟಿಕಾ, ಆ ಥರ ಫಿಶ್ ಕಬಾಬ್ ಬೋನ್ಲೆಸ್ ಬರ್ತದೆ, ಆ ಥರ ಅದಕ್ಕೆ ಸ್ವಲ್ಪ ಹಾಕ್ತಾರೆ. ನೋಡಿದ್ರಲ್ವಾ, ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ಮೂಲಕ ಕಬಾಬ್ಗೆ ನಿಷೇಧಿತ ಕಲರ್ ಬೆರೆಸೋ ಜಾಲವನ್ನ ಬಯಲು ಮಾಡಿದೆ. ಇನ್ಮುಂದಾದ್ರೂ ನಾನ್ ವೆಜ್ ಪ್ರಿಯರು ಕಲರ್ ಕಬಾಬ್ ಅನ್ನ ಬಾಯಿ ಚಪ್ಪರಿಸಿ ತಿನ್ನೋ ಮುನ್ನ ಎಚ್ಚರವಾಗಿರಿ. ರೇಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.